ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಗದಗ ನಗರದ ಉಸಗಿನಗಟ್ಟಿ ಓಣಿಯ ಶ್ರೀ ಗಂಜಿ ಬಸವೇಶ್ವರ ದೇವಸ್ಥಾನದ 64ನೇ ವರ್ಷದ ಜಾತ್ರಾ ಮಹೋತ್ಸವದ ಅಂಗವಾಗಿ ಹಸುಗಳ ಪ್ರದರ್ಶನ ಹಮ್ಮಿಕೊಳ್ಳಲಾಗಿತ್ತು. ಗದಗ ಬೆಟಗೇರಿ ಅವಳಿ ನಗರದ ಬಹುತೇಕ ರೈತರು ತಮ್ಮ ಹಸುಗಳನ್ನು ಪ್ರದರ್ಶನಕ್ಕೆ ಕರೆತಂದಿದ್ರು. ಉತ್ತರ ಕರ್ನಾಟಕದಲ್ಲಿ ಸಾಗ್ತಾ ಇರೋ ಗೀರ್, ಮಲೆನಾಡು ಗಿಡ್ಡ, ದ್ಯಾವಣಸಿ, ಜವಾರಿ, ಹೆಚ್ಎಫ್, ಜರ್ಸಿ ಸೇರಿದಂತೆ ಅನೇಕ ತಳಿಯ ಹಸುಗಳು ಪ್ರದರ್ಶನಗೊಂಡವು. ರೈತರ ಉಸಿರಾಗಿರುವಂತಹ ಜಾನುವಾರು ಪ್ರದರ್ಶನದಲ್ಲಿ 100ಕ್ಕೂ ಹೆಚ್ಚು ಹಸುಗಳು ಭಾಗವಹಿಸಿದ್ದು ವಿಶೇಷವಾಗಿತ್ತು. ಇನ್ನು ನೋಡುಗರ ಮನಸೆಳೆಯುವ ಈ ಹಸುಗಳಿಗೆ ಬಹುಮಾನ ಸಹ ಘೋಷಣೆ ಮಾಡಲಾಯಿತು. 3 ಹಸುಗಳಿಗೆ ಪ್ರಥಮ, ದ್ವಿತೀಯ ಮತ್ತು ತೃತೀಯ ಬಹುಮಾನ ಘೋಷಣೆ ಮಾಡಿ ವಿತರಣೆ ಮಾಡಲಾಯಿತು. ಗಂಜಿ ಬಸವೇಶ್ವರ ಜಾತ್ರೆ ಹಿನ್ನೆಲೆ ಜಿಲ್ಲಾ ಕೇಂದ್ರವಾದ ಗದಗದಲ್ಲಿ ಹಳ್ಳಿ ಸೊಬಗಿನ ಜಾನುವಾರು ಪ್ರದರ್ಶನ ಹಮ್ಮಿಕೊಂಡಿದ್ದು, ಪ್ರದರ್ಶನ ವೀಕ್ಷಿಸಿದ ಜನರು ಖುಷಿ ವ್ಯಕ್ತಪಡಿಸಿದರು. ಒಕ್ಕಲಗಿರಿ ಒಂದು ಭಾಗದಲ್ಲಿ ಗಂಜಿ ಬಸವೇಶ್ವರ ಅಂತ ಏನೊಂದು ದೇವಸ್ಥಾನ ಇದೆ. ಜಾತ್ರಾ ಮಹೋತ್ಸವದ ಸದಸ್ಯರು ಅತ್ಯಂತ ಉತ್ಸಾಹದಿಂದ ಮಿಶ್ರ ತಳಿ ದನಗಳು ಹಾಗೂ ಸ್ಥಳೀಯ ದನಗಳ ಪ್ರದರ್ಶನ ಏರ್ಪಡಿಸ್ತೀವಿ. ಅದರ ಪ್ರಕಾರ ಇವತ್ತಿನ ದಿನ ಇವರು ರೈತಲ ಮಿಶ್ರ ತಳಿ ಹಸುಗಳು ಹಾಗೂ ಸ್ಥಳೀಯ ಆಕಳುಗಳ ಪ್ರದರ್ಶನವನ್ನು ಏರ್ಪಡಿಸಿದ್ದಾರೆ. ಇದನ್ನು ನೋಡಿ ಭಾಳ ಖುಷಿ ಆಯಿತು. ಯಾಕಂದರೆ ಪಶುಪಾಲನೆ ಮತ್ತು ಕೃಷಿ ನಮ್ಮ ಭಾರತದ ಬೆನ್ನೆಲುಬು. ಇತಿಹಾಸ ಪ್ರಸಿದ್ಧ ಗಂಜಿ ಬಸವೇಶ್ವರ ದೇವಸ್ಥಾನದ 64ನೇ ಜಾತ್ರಾ ಮಹೋತ್ಸವದ ಅಂಗವಾಗಿ ಇವತ್ತು ಹಸುಗಳ ಪ್ರದರ್ಶನ ಅಂದರೆ ಆಕಳ ಪ್ರದರ್ಶನವನ್ನು ನಮ್ಮ 64ನೇ ಜಾತ್ರಾ ಮಹೋತ್ಸವದ ಜಾತ್ರಾ ಕಮಿಟಿ ಅಧ್ಯಕ್ಷರಾದ ಪ್ರಶಾಂತ್ ಶಾಬಾದಿ ಮಠರವರ ನೇತೃತ್ವದಲ್ಲಿ ಇವತ್ತು ತುಂಬ ಉತ್ಸುಕತೆಯಿಂದ ನಗರದ ವಿವಿಧ ಭಾಗಗಳಿಗೆ ತೆರಳಿ ನಮ್ಮ ಆಕಳ ಪ್ರದರ್ಶನ ಇಟ್ಟಿವಿ. ತಾವೆಲ್ಲ ಬಂದಿದ್ರ ಭಾಗವಹಿಸ್ಬೇಕಂತ ಜಾತ್ರಾ ಕಮಿಟಿ ಸರ್ವ ಸದಸ್ಯರು ವಿನಂತಿ ಮಾಡಿಕೊಂಡಾಗ ಓಣಿಯ ಸಮಸ್ತ ನಗರದ ಎಲ್ಲ ಭಾಗದ ಟೋಟಲಿ 35 ವಾರ್ಡಿನ ಆಕಳುಗಳು ಇವತ್ತು ಬಂದವು. ಗೀರ್ ಆಕಳು ಬಂದೈತಿ, ದೇವಣಿ ಬಂದೈತಿ, ಜರ್ಸಿ ಬಂದೈತಿ, ಎಚ್.ಎಫ್ ಬಂದೈತಿ, ಸ್ಥಳೀಯ ಜವಾರಿ ಆಕಳು ಬಂದವು, ಮಲೆನಾಡು ಗಿಡ್ಡ ಬಂದೈತಿ. ಈ ಎಲ್ಲ ನಮ್ಮಲ್ಲಿ ಒಂಥರ ನಮ್ಮೂರಾಗೂ ಈ ಥರ ಆಕಳದವು ಅನ್ನುವಂಥ